ವರ್ಷಗಳೇ ಕಳೆದ್ರೂ ರಿಪೇರಿಯಾಗ್ತಾ ಇಲ್ಲ 80 ಫೀಟ್ ರೋಡ್. ಗುಂಡಿ ತುಂಬಿದ ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಅಧಿಕಾರಿಗಳ ವಿರುದ್ಧ ಹೆಚ್ಚಾಯಿತು ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ನಗರದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಗಳು ಕಂಡುಬರ್ತಾವೆ. ಜನರಿಗಾಗ್ತಾ ಇರುವ ಸಮಸ್ಯೆ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಇತ್ತ ಅಧಿಕಾರಿಗಳು ಕೆಲವೊಮ್ಮೆ ಕಂಡರೂ ಕಾಣದ ಹಾಗೆ ವರ್ತಿಸುತ್ತಿದ್ದಾರೆ. ಇತ್ತ ತುಮಕೂರಿನ ಗುಬ್ಬಿ ಗೇಟ್ನಿಂದ ಶಿರಾ ಗೇಟ್ಗೆ ಸಂಪರ್ಕ ಕಲ್ಪಿಸುವ 80 ಫೀಟ್ ರಸ್ತೆಯು ವರ್ಷಗಳೇ ಕಳೆದಿದ್ರೂ ಇಂದಿಗೂ ರಿಪೇರಿಯಾಗಿಲ್ಲ. ರಸ್ತೆ ತುಂಬೆಲ್ಲ ಗುಂಡಿಮಯವಾಗಿದ್ದು ವಾಹನ ಸವಾರರು ಪಾದಚಾರಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಇನ್ನು ಸುಮಾರು ವರ್ಷಗಳಿಂದ ಈಗಲೂ ಕೂಡ ರಸ್ತೆ ಇದೇ ರೀತಿ ಗುಂಡಿಗಳಿಂದ ತುಂಬಿದ್ದು, ಅದೆಷ್ಟೇ ಬಾರಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ಭಾರಿ ವಾಹನಗಳು ಸಂಚರಿಸ್ತಾ ಇರೋದ್ರಿಂದ ಗುಂಡಿಗಳು ಮತ್ತಷ್ಟು ಹೆಚ್ಚಾಗಿವೆ. ಅತ್ತ ರಸ್ತೆಯ ತುಂಬೆಲ್ಲ ಧೂಳುಮಯವಾಗ್ತಾ ಇದೆ. ಈ ರಸ್ತೆಯಲ್ಲಿ ಓಡಾಡುವುದೇ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ತುಮಕೂರಿನ ಶಿರಾ ಗೇಟ್ ನಿಂದ ಗುಬ್ಬಿ ಗೇಟ್ ವರೆಗೂ ಸಂಪರ್ಕ ಕಲ್ಪಿಸುವಂತಹ ರಿಂಗ್ ರಸ್ತೆ ಹಾಳಾಗಿರುವಂತದ್ದು, ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. ಸಾಕಷ್ಟು ದಿನಗಳಿಂದಲೂ ಕೂಡ ಈ ರಸ್ತೆ ಹಾಳಾಗಿದ್ದು ಅಧಿಕಾರಿಗಳು ಇನ್ನೂವರೆಗೂ ಕೂಡ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಾವೀಗ ಶಿರಾ ಗೇಟ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾದ್ವಾರದಲ್ಲಿದ್ದೇವೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾದ್ವಾರ ರಿಂಗ್ ರಸ್ತೆ ಅಂತ ಹೇಳಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಶಿರಾ ಗೇಟ್ನಿಂದ ಗುಬ್ಬಿ ಗೇಟ್ನವರೆಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆ ಸಾಕಷ್ಟು ಗುಂಡಿ ಬಿದ್ದು ಸಾರ್ವಜನಿಕರಿಗೆ ಪ್ರತಿನಿತ್ಯವೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ರಸ್ತೆಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಸಾಕಷ್ಟು ಜನ ಸವಾರರು ಓಡಾಡ್ತಾ ಇರ್ತಾರೆ. ಇಲ್ಲಿ ವಾಹನ ಚಲಾಯಿಸೋದಕ್ಕೂ ಕೂಡ ತುಂಬ ತೊಂದರೆ ಉಂಟಾಗ್ತಾ ಇರುವಂಥದ್ದು, ಪ್ರತಿನಿತ್ಯ ಓಡಾಡೋದಕ್ಕೂ ಕೂಡ ತುಂಬ ತೊಂದರೆ ಉಂಟಾಗ್ತಾ ಇರುವಂಥದ್ದು. ಕನಿಷ್ಠ ಆಗಲೇ 1 ವರ್ಷ ಆಗ್ತಾ ಬಂತು, ಇನ್ನೂವರೆಗೂ ಕೂಡ ಈ ರಸ್ತೆ ಅಭಿವೃದ್ಧಿ ಆಗಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿನಿತ್ಯ ಓಡಾಡಬೇಕು ಅಂತಂದ್ರೆ ಗುಂಡಿಗಳ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಜನ ಬಿದ್ದಿದ್ದಾರೆ, ಎಷ್ಟೋ ಜನ ಅಪಘಾತಕ್ಕೆ ಒಳಗಾಗಿದ್ದಾರೆ, ಎಷ್ಟೋ ಜನ ಇಲ್ಲಿ ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ. ಈ ರಸ್ತೆ ಗುಂಡಿಗಳ ರಸ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ, ಇಲ್ಲಿನ ಮಹಾನಗರ ಪಾಲಿಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕೆಲವೊಂದಿಷ್ಟು ದಿನಗಳ ಹಿಂದೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಅಂದ್ರೆ ಸಾರ್ವಜನಿಕರಿಗೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಕೊಡದೆ ದೊಡ್ಡದಾಗಿ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಬೋರ್ಡನ್ನು ಮಾತ್ರ ಹಾಕ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಬೇಸರವನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನೀವೀಗ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಈ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಸಾರ್ವಜನಿಕರಿಗೆ ಹೈರಾಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗುಂಡಿ ತುಂಬಿರುವಂಥ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಈ ರೀತಿಯ ಗುಂಡಿಗಳನ್ನ ಏನು ನೋಡ್ತಾ ಇದ್ದೀರಿ, ಇದು ಚಿಕ್ಕ ಗುಂಡಿ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ನು ಮುಂದೆ ಹೋದ ಈ ರಸ್ತೆಯಲ್ಲಿ ಇದಕ್ಕಿಂತ ದೊಡ್ಡ ಗಾತ್ರದ ಗುಂಡಿಗಳಿವೆ, ದೊಡ್ಡ ಮಟ್ಟದ ಗುಂಡಿಗಳಿವೆ. ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಎಷ್ಟೇ ದಿನ ಆದರೂ ಕೂಡ ಇಲ್ಲಿ ಅವ್ರು ಹೇಳ್ತಾ ಇದ್ರು, ಆಟೋದವ್ರು ಹೋಗ್ತಾರೆ, ಸ್ಮಾರ್ಟ್ ಸಿಟಿ ಅಲ್ಲ ಇದು ಗುಂಡಿ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಕಾರಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇರುವಂಥದ್ದು. ಅಭಿವೃದ್ಧಿ ಪಡಿಸ್ತೀವಿ, ಬಿಲ್ ಆಗಿದೆ, ಈಗ ಟೆಂಡರ್ ಕರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ 1 ವರ್ಷದಿಂದ ಇದೇ ರಸ್ತೆ ಇದೇ ರೀತಿ ಇದೆ. ಆದರೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಂಡು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇಲ್ಲ. ನಾವು ಸಾರ್ವಜನಿಕರನ್ನು ಕೂಡ ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಕೇಳೋಣ. ಸರ್ ಹೆಂಗಿದೆ ಸರ್ ರೋಡ್ ಇದು? ಸರ್ ರೋಡ್ ಹೆಂಗಿದೆ? ರೋಡ್ ಫುಲ್ ತುಂಬಾ ಕ್ರಾಪ್ ಆಗಿದೆ. ಎಷ್ಟು ದಿವಸ ಆದ್ರೂ ರೆಡಿ ಮಾಡ್ತಿಲ್ಲ. ಬೇರೆ ಕಡೆ ಎಲ್ಲ ಗುಂಡಿ ತೋಡ್ತಾವ್ರೆ, ತಿರ್ಗಾ ಮಾಡ್ತಾವ್ರೆ, ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ ಸರ್. ಗಾಡಿ ಓಡಿಸೋದಕ್ಕೆ ಹೆಂಗ ಅನಿಸುತ್ತೆ? ಇಲ್ಲಿ ಸಣ್ಣ ನಿಧಾನಕ್ಕೆ ಬರ್ತಾ ಇದೀನಿ ಸರ್, ತುಂಬಾ ಬೇಜಾರಾಗ್ಬಿಡುತ್ತೆ ಸರ್. ಸಾರ್ವಜನಿಕರು ಈ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಸರ್, ನಮಗೆ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಗುಂಡಿಗಳನ್ನು ಕೂಡ ಗಮನಿಸ್ತಾ ಹೋಗಿ. ಸಾಕಷ್ಟು ಇಲ್ಲಿ ಭಾರಿ ಗಾತ್ರದ ವಾಹನಗಳು ಓಡಾಡ್ತವೆ, ಆದರೆ ಯಾರು ಕೂಡ ಈ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೀಗ ಗಮನಿಸ್ತಾ ಹೋಗ್ಬೋದು ದೃಶ್ಯಗಳಲ್ಲಿ. ಇಲ್ಲಿ ಭಾರಿ ಗಾತ್ರದ ವಾಹನಗಳು ತುಂಬ ಹೆಚ್ಚಾಗಿ ಓಡಾಡ್ತವೆ, ಎಲ್ಲವೂ ಕೂಡ ಓಡಾಡುತ್ತವೆ. ಆದರೆ ಈ ಗುಂಡಿಗಳಿಂದ ಎಲ್ಲರಿಗೂ ಕೂಡ ತುಂಬ ತೊಂದರೆ ಉಂಟಾಗ್ತಾ ಇದೆ. ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಚಾಲಕರಿಗಾಗಿರ್ಬೋದು. ಈ ರಸ್ತೆಯಲ್ಲಿ ಗಾಡಿ ಎತ್ಕೊಂಡ್ಬರ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಭಯಪಡುವಂಥ ಬೇಸರ ವ್ಯಕ್ತ ಆಗ್ತಾ ಇರುವಂಥದ್ದು, ಭಯಪಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ಓಡಾಡಬೇಕಾ ನಾವು? ಈ ರಸ್ತೆಯಲ್ಲಿ ಗುಂಡಿಗಳಿರೋ ರಸ್ತೆಯಲ್ಲಿ ನಾವು ಓಡಾಡಬೇಕಾ ಅಂತೇಳಿ ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಆದರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾರೆ. ನೀವೀಗ ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ವೆಹಿಕಲ್ಸ್ ಓಡಾಡ್ತವೆ ಇಲ್ಲಿ, ಆದರೂ ಕೂಡ ಯಾರು ಗಮನವನ್ನು ಮಾತ್ರ ಹರಿಸ್ತಾ ಇಲ್ಲ. ಇದು ಇಂದಿನ ಕತೆ ಅಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ಇದೇ ರೀತಿ ಇದೆ. 1 ವರ್ಷ ಆಗ್ತಾ ಬಂತು, 2 ವರ್ಷ ಆಗ್ತಾ ಬಂತು, ಆದರೂ ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಈ ಗುಂಡಿ ತುಂಬಿರೋ ರಸ್ತೆಯಲ್ಲಿ ಓಡಾಡಬೇಕು ಅಂದರೆ ಎಲ್ಲರಿಗೂ ಕೂಡ ಬೇಸರ ಆಗೋದಂತೂ ನಿಜ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದೀವಿ ಅಂತಂದರೆ, ಇದು ಟೆಂಡರ್ ಆಗಿದೆ. 80 ಫೀಟ್ ರೋಡ್ ಅಂದರೆ ತುಂಬ ದೊಡ್ಡ ರೋಡು,
ಈ ರಸ್ತೆ ಏನಾದರೂ ಅಭಿವೃದ್ಧಿ ಆದರೆ ಗುಬ್ಬಿ ಗೇಟ್ನಿಂದ ಶಿರಾ ಗೇಟ್ಗೆ ಸಂಪರ್ಕ ಕಲ್ಪಿಸೋದಕ್ಕೆ ತುಂಬ ನಿಜಕ್ಕೂ ಕೂಡ ಆದಷ್ಟು ಬೇಗ ಇಲ್ಲಿ ತಲುಪಬಹುದು. ಇದು ಇಲ್ಲದೆ ಎಷ್ಟೋ ಜನ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ ಹೆಂಗಿದೆ ಸರ್ ರೋಡ್ ಹೆಂಗಿದೆ ಸರ್? ಏನು ಸರ್ ಎಲ್ಲ ಹಳ್ಳಗುಳ್ಳ ಏನು ಮಾಡೋದು, ಎಲ್ಲೂ ಲಾಸ್ ಹೋಗೋಲ್ಲ, ಅಲ್ಲೆಲ್ಲ ಮುಂದೆ ಮಾಡಕ್ಕೆ ಹೋಗ್ತಾರೆ, ಅಲ್ಲಿ ಆಗೋದಿಲ್ಲ. ಫಸ್ಟ್ ಇಲ್ಲಿ ಮಾಡೋಕ್ಕಿಲ್ಲಿ ಅಲ್ವಾ, ಭಾರಿ ತೊಂದರೆ ಕೊಡ್ತೈತೆ. ದೊಡ್ಡ ಗಾಡಿಗಳು ಬಿಡ್ತಾರೆ, ಈಗ ನೋಡಿ ಇಲ್ಲ ಒಂದು ನೋಡಿ ಆಪೋಸಿಟ್ ಬಂದು ಒನ್ ವೇ ಯಾರು ಮಾಡೋರೆ, ಹಾಂ ಭಾರಿ ತೊಂದರೆ ಆಗಿದೆ ಸರ್. ಪ್ರಾಬ್ಲಮ್ ಕ್ಲೋಸ್ ಆಗಿದೆ. ಈಗ ನೋಡಿ ವೆಹಿಕಲ್ ಧೂಳು ನೋಡಿ ಎಲ್ಲ ಕಾಯಿಲೆ ಒಂದು ಸಾಯ್ತವ್ರಿ, ಮೂರನೇ ಮಾಡೋರು, ಕೇಳೋರು ಪಡೋರು ಯಾರೂ ಇಲ್ಲ. ಸಾರ್ವಜನಿಕರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಈ ಗುಂಡಿ ತುಂಬಿರೋ ರಸ್ತೆಗಳಿಂದ ಧೂಳು ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿ ಇಟ್ಟಿರೋರು, ಮನೆ ಇರೋರು ಎಲ್ಲರೂ ಕೂಡ ಕಾಯಿಲೆಯಿಂದ ಬಳಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ 80 ಫೀಟ್ ರೋಡ್ ಏನಿದೆ ರಿಂಗ್ ರಸ್ತೆ ಇದನ್ನು ಅಭಿವೃದ್ಧಿ ಪಡಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.